ದರ್ಶನ್ ಜೀವನದಲ್ಲಿ ಆಚೆಗೆ ಬರೋದಿಲ್ವಾ? ಸೊ ದರ್ಶನ್ ಆಚೆಗೆ ಬರೋದಿಲ್ಲ ಅನ್ನೋದೆಲ್ಲ ಮೂಢನಂಬಿಕೆ. ದರ್ಶನ್ ಆಚೆ ಬಂದೇ ಬರ್ತಾರೆ. ನಾನು ಬರ್ತಿದ್ದೀನಿ ಚಿನ್ನ. ದರ್ಶನ್ ಅವರೇ ಮಾಡಿದ್ದು, ದರ್ಶನ್ ಅವರೇ ಹೊಡೆದಿದ್ದು, ದರ್ಶನ್ ಅವರೇ ಸಾಯಿಸಿದ್ದು. 2013ರಿಂದ ನಾನು ದರ್ಶನಕ್ಕೆ ತುಂಬ ಚೆನ್ನಾಗಿದ್ದೆ ಅಂತ ಹೇಳ್ತಾರೆ. ಅಂಥವರು ಇಷ್ಟು ಬೇಗ ಅವರು ಇಲ್ಲ ದರ್ಶನ್ನೇ ಮಾಡಿದ್ದು, ದರ್ಶನ್ ಹೇಳಿದ್ರು ನೀನು ನನಗೆ ಸಹಾಯ ಮಾಡಿದ್ರೆ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ ಅಂತ ಏನೋ ಒಂದು ಅಂಶ ಇದೆ. ದರ್ಶನ್ ಅಭಿಮಾನಿಗಳಿಂದನೇ ಜೈಲಿಗೆ ಹೋಗ್ಬಿಡ್ತಾರೆ, ಬೇಲ್ ಆಗಲ್ಲ, ಮರ್ತು ಬರೋದೇ ಇಲ್ಲ ಆಚೆಗೆ. ದರ್ಶನ್ ಜೀವನದಲ್ಲಿ ಆಚೆಗೆ ಬರೋದಿಲ್ವಾ? ದರ್ಶನ್ ಜೈಲಲ್ಲೇ ಕೊಳಿತಾರ ಅಂದರೆ ಒಬ್ಬ ಕನ್ವಿಕ್ಟ್ ಆಗಿರೋಂಥವ್ರು, ಅಂದರೆ ಅವ್ರಿಗೆ ಜೀವಾವಧಿ ಶಿಕ್ಷೆ ಇದೆ ಅಂತ ಹೇಳಿದ್ರು ಪೆರೋಲ್ ಮೇಲೆ ತಿಂಗಳಿಗೆ 30 ದಿವಸನೂ ಆಚೆ ಇರುವಂತಹ ಕೈದಿಗಳು, ಸಜಾ ಕೈದಿಗಳೇ ಹೊರಗಡೆ ಇದ್ದಾರೆ. ಸೊ ದರ್ಶನ್ ಆಚೆಗೆ ಬರೋದಿಲ್ಲ ಅನ್ನೋದೆಲ್ಲ ಮೂಢನಂಬಿಕೆ. ದರ್ಶನ್ ಆಚೆ ಬಂದೇ ಬರ್ತಾರೆ. ಅದು ಅವ್ರು ಕನ್ವಿಕ್ಟ್ ಆದರೂ ಬರ್ತಾರೆ, ಕನ್ವಿಕ್ಟ್ ಆಗದೇ ಇದ್ರೂ ಬರ್ತಾರೆ. ಅಂದರೆ ಬೇಲ್ ಒಂದೇ ಕ್ರೈಟೀರಿಯಾ ಅಲ್ಲ. ಪ್ರದೋಷ್ ಈಸ್ ಒನ್ ಆಫ್ ದ ಅಕ್ಯೂಸ್ ಇನ್ ದ ಕೇಸ್. ಅಪ್ರೂವರ್ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರ ಅಪ್ಲಿಕೇಶನ್ ಹಾಕಿದ ತಕ್ಷಣ ಅದನ್ನು ಕೋರ್ಟ್ ಮಾನ್ಯ ಮಾಡಬೇಕು ಅಂತಿಲ್ಲ. ಆದರೆ SPP ಅವರು ಅದಕ್ಕೆ ನೋ ಅಬ್ಜೆಕ್ಷನ್ ಹೇಳಿದ್ದಾರೆ. ಅವರು ಅದನ್ನು ಒಪ್ಕೊಂಡಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟು ಹಲವಾರು ಪ್ರಕರಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದೆ. ಆದರೂ ಕೂಡ ಯಾವುದೇ ಒಬ್ಬ ವ್ಯಕ್ತಿ ಅಪ್ರೂವರ್ ಆದರೂ ಅನ್ನೋ ಮಾತಕ್ಕೆ ಅವರ ಸ್ಟೇಟ್ಮೆಂಟ್ ಆಧಾರದ ಮೇಲೆ ದರ್ಶನ್ ಅವರಿಗೆ ಸಜಾ ಆಗೇ ಆಗತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ದೇರ್ ಹ್ಯಾಸ್ ಟು ಬಿ ಕೊರಾಬರೇಟಿವ್ ಎವಿಡೆನ್ಸ್, ಸಪೋರ್ಟಿವ್ ಎವಿಡೆನ್ಸ್ ಬೇಕು. ಅದಕ್ಕೆ ಅವ್ರು ಹೇಳಿದ್ದನ್ನು ನಂಬೋದಕ್ಕೆ ಕೋರ್ಟಿಗೆ ಸಾಧ್ಯತೆಗಳು ಬೇಕು. ಅದು ಇಲ್ಲ ಅಂತ ಹೇಳಿದ್ರೆ ಕೇವಲ ಯಾರೋ ಒಬ್ರು ಬಂದು ಅಪ್ರೂವರ್ ಅಪ್ಲಿಕೇಶನ್ ಹಾಕಿದ್ರು ಅನ್ನೋ ಮಾತ್ರಕ್ಕೆ ಅದರ ಆಧಾರದ ಮೇಲೆ ದರ್ಶನ್ ಅವ್ರಿಗೆ ಶಿಕ್ಷೆ ಆಗುತ್ತೆ ಅನ್ನೋದು ಸುಳ್ಳು. ಮಾಫಿ ಸಾಕ್ಷಿ ಅಂದರೆ ಈ ಪ್ರಕರಣದಲ್ಲಿ ಅವರು ಕೂಡ ಒಬ್ಬರು ಆರೋಪಿ, ಆಪಾದಿತರು. ಅಂದರೆ ಅವರ ಮೇಲೆ ಆರೋಪ ಇದೆ, ಈ ವಾಸ್ ಆಲ್ಸೋ ಪಾರ್ಟ್ ಆಫ್ ಕ್ರೈಮ್ ಅಂತ. ಈ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಅವರ ಪಾತ್ರನೂ ಇದೆ ಅಂತ ಇದೆ. ಮೂಲ ಕಾರಣ FIR ಪ್ರಕಾರ ಇರ್ಬೋದು, ಚಾರ್ಜ್ ಶೀಟ್ ಪ್ರಕಾರ ಇರ್ಬೋದು, ಇವರೊಂದು 30 ಲಕ್ಷ ರೂಪಾಯಿ ಹಣವನ್ನು ಹೊಂದಿಸಿ ಅವರಿಗೆ ಸಹಾಯ ಮಾಡಿದರು ಆರೋಪಿಗಳು ಇದಾಗೋದಕ್ಕೆ, ಕೆಲವರನ್ನ ಪೊಲೀಸ್ ಅವ್ರ ಮುಂದೆ ಶರಣು ಮಾಡೋದಕ್ಕೆ ಅಂತ ಇದ್ದಿದ್ದು. ಅದಾದಮೇಲೆ ಆ್ಯಕ್ಚುಲಿ ಈ ಕೇಸಲ್ಲಿ ಮೊದಲಿಗೆ ಬೇಲ್ ತೊಗೊಂಡು ಪ್ರದೋಷನೇ. ಅದಾಗಿ ಕೆಲವು ಇದೆಲ್ಲ ಆದಮೇಲೆ ಸುಪ್ರೀಂ ಕೋರ್ಟಿಂದ ಕ್ಯಾನ್ಸಲ್ ಆದಮೇಲೆ ಎಲ್ಲ ಆಯಿತು. ಪ್ರದೋಷ್ ಅವರು ಬಂದರು, ಇದೆಲ್ಲ ಆಯಿತು. ಪ್ರದೋಷ್ ಅವರು ಅಪ್ರೂವರ್ ಅಥವಾ ಮಾಫಿ ಸಾಕ್ಷಿ ಅಂದರೆ ಏನು ಅಂದರೆ, ಕೇಸನ್ನು ಹಾಕಿರೋದು ಸರ್ಕಾರ, ಪ್ರಾಸಿಕ್ಯೂಷನ್ ಅಂತ ಕರಿತೀವಿ. ಅವರ ಪರವಾಗಿ ಅಂದರೆ ಪ್ರಾಸಿಕ್ಯೂಷನ್ ಅವರು ಹೇಳುತ್ತಿರುವಂತಹ FIR ಆಧಾರದ ಮೇಲೆ ಪೊಲೀಸ್ ಅವರು ಸಲ್ಲಿಸಿರುವಂತಹ ಚಾರ್ಜ್ ಶೀಟಿಗೆ ಪೂರಕವಾಗಿ, ಸಪೋರ್ಟಿವ್ ಆಗಿ ಅವರ ಪರವಾಗಿ ಹೌದು ಚಾರ್ಜ್ ಶೀಟಲ್ಲಿ ಹೇಳಿರೋ ರೀತಿಯಲ್ಲೇ ದರ್ಶನ್ ಅವರೇ ಮಾಡಿದ್ದು, ದರ್ಶನ್ ಅವರೇ ಹೊಡೆದಿದ್ದು, ದರ್ಶನ್ ಅವರೇ ಸಾಯಿಸಿದ್ದು, ಪವಿತ್ರ ಗೌಡರವರ ಜೊತೆಯಲ್ಲಿ ಸೇರಿ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳಿ ಅವರೇ ಮಾಡಿದ್ದು ನನಗೆ ಗೊತ್ತು ಅನ್ನೋದನ್ನು ಒಪ್ಕೊಂಡು ಹೇಳುವಂಥ, ಅಂದರೆ ಈ ಕ್ರೈಮ್ ಏನಾಗಿದೆ ಅದು ನಿಜ. ತುಂಬ ಸಿಂಪಲ್ ವರ್ಡ್ಸ್ ಹೇಳೋದಾದರೆ ಹೌದು ಈ ಇನ್ಸಿಡೆಂಟ್ ನಡೆದಿರೋದು ನಿಜ ಅಂತ ಹೇಳ್ತಾ ಇರೋದನ್ನು, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಸಹಾಯ ಮಾಡೋದನ್ನು ಮಾಫಿ ಸಾಕ್ಷಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಅಂದರೆ ಯೂಟ್ಯೂಬು, ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸರ್ಸು ಇವರೆಲ್ಲ ಜಾಸ್ತಿ ಆಗಿಬಿಟ್ಟು ಏನಾಗಿದೆ, ಜನಕ್ಕೆ ಯೂಟ್ಯೂಬ್ ನಾಲೆಡ್ಜು ಅಥವಾ ಇದರ ನಾಲೆಡ್ಜು ತುಂಬ ಜಾಸ್ತಿ ಬೇಗ, ಅಂದರೆ ಇಂಟರ್ನೆಟ್ ಅವಶ್ಯಕತೆ ಅವಲಂಬನೆ ಜಾಸ್ತಿ ಇರೋದ್ರಿಂದ ಅದರಿಂದ ಬಂದಿದ್ದನ್ನೆಲ್ಲ ಹೀಗೆ ಎಲ್ಲ ಪ್ರಕರಣಗಳಿಗೂ ಆಗುತ್ತೆ ಅಂತಲ್ಲ, ಪ್ರತಿಯೊಂದು ಪ್ರಕರಣ ಕೂಡ ಬೇರೆ. ರಾಜ್ಕುಮಾರ್ ಅವರ ಅಪಹರಣ ಪ್ರಕರಣಕ್ಕೂ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಅಂದರೆ ಅಡ್ವೊಕೇಟ್ಸು ಕೋರ್ಟಲ್ಲಿ ಆರ್ಗ್ಯೂ ಮಾಡಬೇಕಾದ್ರೆ ಅವರಿಗೆ ಪೂರಕವಾದಂಥ ಎಲ್ಲ ಜಡ್ಜ್ಮೆಂಟ್ಗಳನ್ನು ತೊಗೋತಾರೆ. ಅದು ಎಲ್ಲದಕ್ಕೂ ಅಪ್ಲೈ ಆಗಬೇಕು ಅಂತ ಇಲ್ಲ. ಇಷ್ಟು ದಿವಸ ಪ್ರದೋಷ್ ಏನು ಮಾಡ್ತಾಯಿದ್ರು, 2013ರಿಂದ ನಾನು ದರ್ಶನಕ್ಕೆ ತುಂಬ ಚೆನ್ನಾಗಿದ್ದೆ ಅಂತ ಹೇಳ್ತಾರೆ. ಅಂಥವರು ಇಷ್ಟು ಬೇಗ ಅವರು ಇಲ್ಲ ದರ್ಶನ್ನೇ ಮಾಡಿದ್ದು, ದರ್ಶನ್ ಹೇಳಿದ್ರು ನೀನು ನನಗೆ ಸಹಾಯ ಮಾಡಲಿಲ್ಲ ಗನ್ನಲ್ಲಿ ಶೂಟ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ ಅಂತ ಏನೋ ಒಂದು ಅಂಶ ಇದೆ. ಇದ್ದ ಅಷ್ಟು ಜನರಲ್ಲಿ ಎಲ್ಲರೂ ಬಿಟ್ಬಿಟ್ಟು ಪ್ರದೋಷಿಗೆ ಗನ್ ತೋರಿಸಿದ್ರೆ ಇದು ತುಂಬ, ಅಂದರೆ ಈ ಆಲ್ಸೋ ಹ್ಯಾಸ್ ಟು ಪ್ರೂವ್. ಈಗ ನಾನು ಅಪ್ರೂವರ್ ಆಗಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ದೀನಿ, ಅಪ್ರೂವರಲ್ಲಿ ಆಗ್ತೀನಿ ಅಂತ ಹೇಳಿರೋ ಅಪ್ಲಿಕೇಶನ್ಲಿರೋ ಎಲ್ಲ ಅಂಶಗಳನ್ನು ನಾನು ಡಿಫೆಂಡ್ ಮಾಡ್ಕೋಬೇಕು. ಅದು ನ್ಯಾಯಾಲಯ ನಂಬಬೇಕು, ಹೌದು ಇವರು ಫ್ರೀ ವಿಲ್ಲಿಂದ ಹೇಳ್ತಾ ಇದ್ದಾರೆ ಅಂತ. ಅಥವಾ ಮತ್ತೊಬ್ಬರು ಯಾರೋ ದರ್ಶನ್ ಜೈಲಲ್ಲೇ ಇರಲಿ ಅನ್ನೋ ಹೇಳೋದಕ್ಕೋಸ್ಕರ ಇವ್ರಿಗೆ ಯಾರೋ ಹಣವನ್ನು ಕೊಟ್ಟೋ ಅಥವಾ ಪ್ರೆಷರನ್ನು ಹಾಕಿ ರಾಜಕಾರಣಿಯೋ, ಪೊಲೀಸ್ ಅಧಿಕಾರಿಯೋ, ರೌಡಿ ಶೀಟರೋ ಅಥವಾ ಇವರ ವಿರೋಧಿಗಳೋ ಯಾರು ಬೇಕಾದರೂ ಇರ್ಬೋದು. ಅಂದರೆ ಈಗ ಅವರು ಅಪ್ರೂವರ್ ಅಪ್ಲಿಕೇಶನ್ ಹಾಕಿದ್ರು ಅಥವಾ ಅದನ್ನು ಒಪ್ಕೊಂಡ್ರು ಅಂದ ಮಾತ್ರಕ್ಕೆ ಅವರು ಪ್ರತಿಕೂಲ ಸಾಕ್ಷಿ ಆಗ್ತಾರೆ ಹೊರ್ತು ಅವರ ಒಂದೇ ಒಂದು ಹೇಳಿಕೆಯ ಮೇಲೆ ದರ್ಶನಕ್ಕೆ ಸಜಾ ಆಗುತ್ತೆ ಅನ್ನೋದು ಕಾನೂನಿನ ಪ್ರಕಾರ ಕೂಡ ಸುಳ್ಳು. ದರ್ಶನ್ ಅನ್ನೋ ಒಂದು ಹೆಸರು ಪ್ರಚಾರದ ಬಲಿಪಶು. ದರ್ಶನ್ ಹೆಸರು ಬಂದ ತಕ್ಷಣವೇ ಫಾರ್ ಎಕ್ಸಾಂಪಲ್ ಯಾರೋ ಯಾವುದೋ ಪಾದಯಾತ್ರೆ ಮಾಡ್ತಿರ್ತಾರೆ, ಅದು ಡೈವರ್ಟ್ ಆಗಬೇಕಾದ್ರೂ ದರ್ಶನ್ ಬರುತ್ತೆ.
ಮತ್ತೊಂದೇನೋ ಹಗರಣ ನಡೀತಾ ಇರಬೇಕಾದ್ರೆ ದರ್ಶನ್ನು ಜೈಲಲ್ಲಿರೋ ಫೋಟೋ ರಿಲೀಸ್ ಆಗುತ್ತೆ. ಅಂದರೆ ಒಂದು ಪ್ರಚಾರದ ಸರಕಾಗಿ ದರ್ಶನ್ನು ಅಂದ್ರೆ ನಾವು ಕಾಣ್ತಿರೋ ಹಾಗೆ ಪ್ರಚಾರದ ಸರಕು ಅಂತ ನನಗನ್ಸುತ್ತೆ. ಪ್ರತಿಯೊಂದು ಪ್ರಕರಣದ ರೀತಿಯಲ್ಲಿ ಇದೇ ಪ್ರಕರಣವನ್ನು ನೋಡಿದ್ರು ಮಾಫಿ ಸಾಕ್ಷಿ ತುಂಬ ಕೇಸ್ಗಳಲ್ಲಾಗತ್ತೆ. ಇದು ದರ್ಶನ್ ಕೇಸ್ ಆಗಿರೋದ್ರಿಂದ ತುಂಬ ಹೈಲೈಟ್ ಆಗ್ತಾ ಇದೆ. ವಿನಯ್ ಕುಲಕರ್ಣಿ ಅವರಿಗೆ ಸಜಾ ಆಗೋದಕ್ಕೆ ಒನ್ ಆಫ್ ಅ ಮಾಫಿ ಸಾಕ್ಷಿನೇ ಕಾರಣ. ವಿನಯ್ ಕುಲಕರ್ಣಿ ಅವರಾಗಿದ್ದು. ಹಾಗಂದ್ಬಿಟ್ಟು ವಿನಯ್ ಕುಲಕರ್ಣಿ ಅವರು ಇವತ್ತು ಜೈಲಲ್ಲಿದ್ದಾರಾ? ಅವ್ರಿಗೆ ಸಜಾ ಆಗಿದೆ. ಸಜಾ ಆಗಿರುವಂಥ ವ್ಯಕ್ತಿ ಕೂಡ ಇವತ್ತು ಎಲ್ಲಿದ್ದಾರೆ? ಆಚೆ ಇದ್ದಾರೆ. ಸೊ ಅದೊಂದೇ ಆಧಾರದ ಮೇಲೆ ಅವರು ಶಿಕ್ಷೆ ಆಗ್ಬಿಡುತ್ತೆ. ತುಂಬ ಪ್ರಿಲಿಮಿನರಿ ಸ್ಟೇಜ್ ಇವತ್ತು. ಜಸ್ಟ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಕನ್ಕ್ಲೂಷನ್ ಮಾತಾಡ್ತಾ ಇದ್ದೀವಿ. ಅಷ್ಟೊಂದು ಆತಂಕ ಪಡುವಂಥ ಪರಿಸ್ಥಿತಿ ಸದ್ಯಕ್ಕಂತೂ ಆ ಕೇಸಲ್ಲಿ ಇಲ್ಲ. ರಾಮನಗರದಲ್ಲಿ ಇನ್ಸಿಡೆಂಟ್ ಆಯಿತು ಅದಕ್ಕೇನೋ ಮಾಡಿಸ್ಬಿಟ್ರಾ ಅಂತ ನೋಡಿ, ಇವೆಲ್ಲ ಕೇಳಿಕೆಗಳ ಆಧಾರದ ಮೇಲೆ ಕೋರ್ಟಲ್ಲಿ ನಡೆಯೋದಿಲ್ಲ. ಅಂದರೆ ಸದ್ಯಕ್ಕೆ ಇರೋ ಮಾಹಿತಿ ಪ್ರಕಾರ ಪ್ರಾಸಿಕ್ಯೂಷನ್ಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಪ್ರಾಸಿಕ್ಯೂಷನ್ ಅವರಿಗೆ ಬೇರೆಯ ಬಲವಾದ ಸಾಕ್ಷಿಗಳ ಕೊರತೆ ಇರೋ ಕಾರಣದಿಂದ ಇದಕ್ಕೆ 3 ಡಾಟ್ಸ್ ಆಫ್ ಎ ಕೇಸ್. ಈ ಕೇಸಲ್ಲಿ ಚಿತ್ರದುರ್ಗದಿಂದ ಕರ್ಕೊಂಬಂದವರು ಯಾರ ಜಾಗದಲ್ಲಿ ಇದ್ದರು ಮತ್ತು ಯಾರು ಅದನ್ನು ಸಾಗಣೆ ಮಾಡಿದ್ರು ಅಂತ 3 ಜನ. ಒಂದು ಡ್ರೈವರು ಮಾಫಿ ಸಾಕ್ಷಿ ಆಗ್ತಾರೆ ಅಂತ ಸುದ್ದಿ ಇದೆ. ಡ್ರೈವರು ನಾನೇ ಕರ್ಕೊಂಬಂದಿದ್ದೆ ಅಂತ ಹೇಳೋ ರೀತಿ. ವಿನಯ್ ಆತ ಒಬ್ಬ ತುಂಬ ದರ್ಶನ್ರ ಒಳ್ಳೆಯ ಸ್ನೇಹಿತ, ಅವ್ರ ಜೊತೆ ಪಾರ್ಟಿ ಮಾಡ್ತಿದ್ದಂಥವ್ರು. ಅವರು ಕೂಡ ಮಾಫಿ ಸಾಕ್ಷಿ ಹಾಕ್ತೀನಿ ಅಂತ ಅಪ್ಲಿಕೇಶನ್ ಹಾಕಿದ್ದಾರೆ. ಅವ್ರ ಕಾರಣಗಳನ್ನು ಕೊಟ್ಟಿಲ್ಲ. ಅವರು ಏನಂತ ಹೇಳ್ತಾರೆ, ಬಹುಶಃ ನಮ್ಮ ಜಾಗದಲ್ಲೇ ಹೌದು, ನನ್ನ ಮುಂದೆನೇ ನಡೀತು, ನಾನು ಬೇಡ ಅಂದರೂ ಮಾಡೋದು ಅಂತ ಅವರೂ ಹೇಳ್ಬೋದು. ಕಾರಣಗಳು 1000 ಇರ್ಬೋದು. ಜೊತೆಗಿದ್ರು, ನೀವು ಜೊತೆನಲ್ಲೇ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದೀರಾ, ಎಲ್ಲ ಮಾಡಿದ್ದೀರಾ. ಒಬ್ಬರೇ ಅಡ್ವೊಕೇಟ್, ಪ್ರದೋಷಿಗೆ ಬೇರೆಯವರಿದ್ರು ಬಿಟ್ಟರೆ ವಿನಯ್ಗೆ ಇವರಿಗೆಲ್ಲ ಹೆಚ್ಚು ಕಡಿಮೆ ಒಬ್ಬರೇ ಅಡ್ವೊಕೇಟ್ ಇದ್ದರು. ಎಲ್ಲ ಒಂದೇ ಸ್ಟೇಟ್ಮೆಂಟ್ ಹೊಡಿದ್ರು. ಇದನ್ನೆಲ್ಲ ನಂಬಬಹುದಾ ಇಲ್ವಾ ಅನ್ನೋದು ಕೋರ್ಟ್ ನಿರ್ಧಾರ ಮಾಡುತ್ತೆ. ಸದ್ಯದ ಮಟ್ಟಕ್ಕೆ ಈ ಮಾಫಿ ಸಾಕ್ಷಿಯಾಗಿ ನಾವು ಆಗ್ತೀವಿ ಅಂದ ತಕ್ಷಣ ಅದನ್ನು ಕೋರ್ಟ್ ಪರಿಗಣಿಸುತ್ತೆ ಅಥವಾ ಅದರ ಆಧಾರದ ಮೇಲೆ. ಡ್ರೈವರು ನಾನು ಕರ್ಕೊಂಬಂದಿದ್ದೆ, ವಿನಯ್ ನನ್ನ ಜಾಗದಲ್ಲೇ ಮಾಡಿದ್ರು, ಪ್ರದೋಷ್ ನಾನೇ ಸಾಗಿಸಿದೆ ಅಂತ ಹೇಳಿದ್ರೂ ಕೂಡ ಪ್ರಾಸಿಕ್ಯೂಷನ್ ಇದೇ ಆಧಾರದ ಮೇಲೆ ಕೇಸ್ ಗೆಲ್ಲುತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳು ಬೇಕು. ಕ್ರೆಡಿಬಿಲಿಟಿ ಆಫ್ ಅ ಪಾರ್ಟಿ, ಪ್ರದೋಷ್ ಹಿನ್ನೆಲೆ ಏನು, ವಿನಯ್ ಹಿನ್ನೆಲೆ ಏನು, ಆ ಡ್ರೈವರ್ನ ಹಿನ್ನೆಲೆ ಏನು ಅನ್ನೋದು ಮುಖ್ಯ ಆಗುತ್ತೆ. ಈಗ ಅವರ ಅಪ್ಲಿಕೇಶನ್ಲೇ ಹೇಳೋ ರೀತಿ 2013ರಿಂದ ಸ್ನೇಹಿತರಾಗಿದ್ದಂಥವರಿಗೆ ಅಷ್ಟೂ ಜನನ ಬಿಟ್ಟು ಪ್ರದೋಷಿಗೆ ಅವರು ಗನ್ನನ್ನು ತೋರಿಸಿದ್ರು ಅಂತ ಹೇಳೋವಂಥದ್ದು ಎಷ್ಟು ನಂಬೋದಕ್ಕೆ ಸಾಧ್ಯ? ಒಂದು. ಎರಡನೇದು, ಪೊಲೀಸ್ನವರು ಅವರ FIR ಅಲ್ಲಿ ಅಥವಾ ಚಾರ್ಜ್ ಶೀಟಲ್ಲಿ ಎಲ್ಲಿಯಾದರೂ ದರ್ಶನ್ರಿಂದ ರಿವಾಲ್ವರನ್ನು ಆ ಇನ್ಸಿಡೆಂಟ್ ನಡೆದ ಜಾಗದಲ್ಲಿ ಬಳಸಿದ್ರು ಅಥವಾ ತಂದಿದ್ರು, ತೋರಿಸಿದ್ರು ಅಂತೆಲ್ಲಾದರೂ ದಾಖಲೆ ಇದೆಯಾ? 2. ಅಲ್ಲಿ ಗನ್ ಅನ್ನೋ ಪದವೇ ಬಳಕೆ ಆಗಿಲ್ಲ ಅಥವಾ ಅವರು ಆ ಪಿಸ್ತೂಲ್ ಅವ್ರ ಜೊತೆಲಿತ್ತು ಅನ್ನೋದನ್ನೇ ಪ್ರೂವ್ ಮಾಡಲಿಲ್ಲ ಅಂದರೆ ಪ್ರದೋಷ್ ಹೇಳಿಕೆ ನಂಬೋ ಪ್ರಶ್ನೆನೇ ಬರೋಲ್ಲ. ಅಲ್ಲಿಗೆ ಪ್ರದೋಷ್ ಹೇಳಿಕೆನೇ ಸುಳ್ಳು ಅಂತಾಯಿತು. ಮಾಫಿ ಸಾಕ್ಷಿ ಆದರೂ ಆಗದೇ ಇದ್ದರೂ ಅದರಿಂದ ಏನು ಎಫೆಕ್ಟ್ ಆಗಲ್ಲ. ಒಂದು ಪಾಯಿಂಟ್ ಹೇಳಬೇಕು ಅಂದರೆ, ಗನ್ನಿತ್ತು, ಆ ಜಾಗದಲ್ಲಿ ಗನ್ನಿತ್ತು ಅಂತಂದರೆ ಇನ್ನೊಂದು ಕ್ವಶನ್ ಕೇಳುತ್ತೆ, ಸಾಯಿಸೋದೇ ದರ್ಶನಿಗೆ ಉದ್ದೇಶ ಆಗಿದ್ದರೆ ಗನ್ನಲ್ಲೇ ಹೊಡೆದು ಸಾಯಿಸ್ಬೋದಿತ್ತು, ಕಾಲಲ್ಲಿ ಯಾಕೆ ಓದಿಬೇಕಿತ್ತು? ಪ್ರದೋಷ್ ಹೇಳೋ ರೀತಿ ನನಗೆ ಗನ್ನು ತೋರಿಸಿ ನನಗೆ ಹೇಳು ಅಂತ ಹೇಳಿದ್ರು, ಇಲ್ಲ ಸುಟ್ಬಿಡ್ತೀನಿ ಅಂತ ಹೇಳಿದ್ರು, ಸಾಯಿಸ್ತೀನಿ ಅಂತ ಹೇಳಿದ್ರು ಅಂದರೆ ರೇಣುಕಾಸ್ವಾಮಿನೂ ಗನ್ನಲ್ಲೇ ಸಾಯಿಸ್ಬಿಡ್ಬೋದಿತ್ತು. ಸೊ ಇಂಟೆನ್ಷನ್ ಟು ಕಮಿಟ್ ಕ್ರೈಮ್ ಅನ್ನೋದು ಇದೆಯಾ ಇಲ್ವಾ ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಈಗ ಪ್ರದೋಷ್ ಹೇಳ್ತಿರೋ ಹೇಳಿಕೆ ಪ್ರಕಾರ ಅಂದರೆ ಬೇರೆ ರೀತಿ ವಾದ ಮಾಡೋದಾದರೆ, ದರ್ಶನಿಗೆ ಬಹುಶಃ ದರ್ಶನ್ ಅದೇ ಜಾಗದಲ್ಲಿ ಇದ್ದರೂ ಕೂಡ ಸಾಯಿಸಬೇಕು ಅನ್ನೋ ಇಂಟೆನ್ಷನ್ನೇ ಇಲ್ಲ ಅಂತ ಆಯ್ತಲ್ಲ ಅವಾಗ. ಈಗ ಅವ್ರ ಕೈಯಲ್ಲಿ ಗನ್ನಿದ್ರೆ ಒಡೆದು ಸಾಯಿಸೋಂಥ ಅವಶ್ಯಕತೆ ಇಲ್ಲಲ್ಲ, ಸಾಯಿಸಲೇಬೇಕು ಅಂತ ಬಂದಿದ್ರೆ. ದರ್ಶನಿಗೆ ಗೊತ್ತಿಲ್ದಿರ ಇನ್ಸಿಡೆಂಟ್ ಆಗಿದ್ದು, ದರ್ಶನಿಗೆ ಗೊತ್ತಿಲ್ದಿರ ಸಾವಾಗಿದ್ರು ಕೂಡ ದರ್ಶನಿಗೆ ಶಿಕ್ಷೆ ಆಗಲ್ಲ. ಇಲ್ಲಿ ಕೂತ್ಕೊಂಡು ಮಾತಾಡಿ ಅಥವಾ ಕೋರ್ಟಲ್ಲಿ ಏನು ನಡೆಯುತ್ತೆ ಅಂತ ಹೇಳೋ ಜಾಗ ಅಲ್ಲ. ಅದಕ್ಕೆ ತುಂಬ ಎವಿಡೆನ್ಸ್ ಬೇಕಾಗುತ್ತೆ. ಅದಕ್ಕೆ ಅವರ ವಕೀಲರುಗಳು ಅವರದೇ ಆದ ರೀತಿಯಲ್ಲಿ ಅದನ್ನು ಬಾಯ್ಬಿಡಿಸ್ಕೊಳ್ತಾರೆ. ಸರ್ಕಾರ ಇದನ್ನು ಪ್ರೂವ್ ಮಾಡಬೇಕು, ಪೊಲೀಸವರು ಇದನ್ನು ಪ್ರೂವ್ ಮಾಡಬೇಕು. ಏನಂತ, ಇನ್ಸಿಡೆಂಟ್ ಎಲ್ಲಾಯಿತು, ಹೇಗಾಯಿತು, ಯಾರು ಮಾಡಿದರು ಅನ್ನೋದನ್ನು ಪ್ರಾಸಿಕ್ಯೂಷನ್ ಅವರು ಪ್ರೂವ್ ಮಾಡಬೇಕು. ಪ್ರದೋಷ್ ಇರ್ಬೋದು, ವಿನಯ್ ಇರ್ಬೋದು, ಅಥವಾ ಮತ್ತೊಬ್ಬ ಯಾರೋ ಮಾಫಿ ಸಾಕ್ಷಿ ಆಗ್ತಾರೆ ಅಂತ ಹೇಳ್ತಾರೆ, ಅವರು ಹೇಳಿಕೆ ಕೊಟ್ಟ ಮಾತ್ರಕ್ಕೆ ದರ್ಶನ್ ಅವರೇ ಅಪರಾಧಿ ಅಂತ ಆಗೋದಿಲ್ಲ. ಹೆಣ್ಣು ಕಣ್ಣು ಮಣ್ಣು ಅಂತೆಲ್ಲ ಕೋರ್ಟಲ್ಲಿ ಬೇಲ್ ಕೊಡಲ್ಲ. ಇವ್ರದ್ದು ಆಲ್ರೆಡಿ ತುಂಬ ಎಫರ್ಟ್ಸ್ ಆಗೋಗಿರೋದ್ರಿಂದ, ತುಂಬ ಸಲ ಹೋಗಿ ಬಂದಿರೋದ್ರಿಂದ ಇಷ್ಟೆಲ್ಲ ಇದಾಗ್ತಾ ಇದೆ. ಬೇರೆ ಇಂಥ ಪ್ರಕರಣಗಳಲ್ಲಿ ಬೇರೆಯವ್ರಿಗೆ ಬೇಲ್ ಆಗಿದೆ, ಅವರು ಹೊರಗಡೆ ಕೂಡ ಇದ್ದಾರೆ. ಆಮೇಲೆ ಬೇಲ್ ಅನ್ನೋದೇ ತುಂಬ ಮುಖ್ಯವಾದ ವಿಚಾರ. ಆದರೆ ಜನರಲ್ಲಾಗಿ ಹೇಳಬೇಕು ಅಂದರೆ, ಜೀವಾವಧಿ ಶಿಕ್ಷೆ ಆಗಿರುವಂತಹ ವ್ಯಕ್ತಿ ಹೇಳಿದಾಗೆ ವಿನಯ್ ಕುಲಕರ್ಣಿ ಅವ್ರು ಆಚೆ ಇಲ್ವಾ? ಕನ್ವಿಕ್ಟ್ ಆದಮೇಲೆ ಅವ್ರು ಆಚೆ ಇರೋದು. ಧರ್ಮಸ್ಥಳ ಪ್ರಕರಣದಲ್ಲಿ ಎಲ್ಲ ಮೀಡಿಯಾಗಳು ಸುಮಾರು 3000ರಿಂದ 4000ದಷ್ಟು ಸ್ಟೋರಿಗಳನ್ನು ಕ್ರಿಯೇಟ್ ಮಾಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮಳೆಯಲ್ಲಿ ಹೋಗಿ ವಿಡಿಯೋ ಮಾಡಿ, ಎಲ್ಲಿ ಏನೇನು ಪ್ರಕರಣಗಳಾಗಿತ್ತು ಅಂತ ಅಷ್ಟೆಲ್ಲ ಸರ್ಕಸ್ ಮಾಡಿ, ಅದರೊಳಗಡೆ ತಿಮರೋಡಿ ಅವರಿರ್ಬೋದು,
ಗಿರೀಶ್ ಭಟ್ಟಣ್ಣನವ್ರು ಇರ್ಬೋದು, ವೀರೇಂದ್ರ ಹೆಗಡೆ ಅವರು ಇರ್ಬೋದು. ಅದರಿಂದ ಏನಾಯಿತು ಏನಿಲ್ಲ ಅದು ಬೇರೆ ಪ್ರಶ್ನೆ. ಆದರೆ ಎಲ್ಲರ ಪರ ಮತ್ತು ವಿರೋಧವಾಗಿ ಇಷ್ಟೆಲ್ಲ ಚರ್ಚೆ ಮಾಡಿ ಎಲ್ಲ ಮಾಡಿದ್ರು. ಅದೇ ಜನ, ಮೀಡಿಯಾ ಎಲ್ಲರೂ ಕೂಡ ಎಲ್ಲಿದ್ದಾರೆ? ನಾನು ಅವತ್ತೂ ಹೇಳಿದ್ದೆ, ಯಾರ್ಯಾರಿದ್ರ ಪ್ರಕಾರ ವೀಡಿಯೋಗಳು ಮಾಡಿ ಪ್ರಚಾರ ಮಾಡ್ಕೋತಿದ್ರೆ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗುತ್ತೆ, ಎಲ್ಲರೂ ಉತ್ತರ ಕೊಡಬೇಕು ಅಂತ. ಮಾಧ್ಯಮದ ವರದಿಯ ಆಧಾರದ ಮೇಲೆ ಯಾವ ಕೋರ್ಟು ಕೂಡ ಯಾವುದೇ ಜಡ್ಜ್ಮೆಂಟನ್ನು ಕೊಡೋದಿಲ್ಲ. ಆದ್ದರಿಂದ ಮಾಧ್ಯಮಗಳಲ್ಲಿ ಚರ್ಚೆ ಆಗೋದು ಜನರ ಮನೋರಂಜನೆಗಾಗಿ. ಅವ್ರು ಹೇಳ್ತಿರೋದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ಅವರ ಪ್ರಚಾರ TRP ಅನ್ನೋದು ಎಲ್ರಿಗೂ ಇರುತ್ತೆ, ಎಲ್ರಿಗೂ ಬೇಕಾಗುತ್ತೆ. ಅದ್ರ ಪ್ರಕಾರ ಮಾಡ್ಬೋದು ಹೊರತು ಮಾಧ್ಯಮಗಳಲ್ಲಿ ಚರ್ಚೆ ಆಗೋ ರೀತಿಯಲ್ಲಿ ಆಗೋದಾಗಿದ್ದಿದ್ರೆ, ಮಾಧ್ಯಮದಲ್ಲಿ ಇವತ್ತು ಹೇಳ್ತಾರೆ ಇದು ಕೊಲೆ ಆಗಿದೆ ಅಂದರೆ ನಾಳೆ ಬೆಳಗ್ಗೆ ಎಲ್ರಿಗೂ ಗಲ್ಲು ಶಿಕ್ಷೆ ಹಾಕ್ಬಿಡ್ಬೇಕು ಅಷ್ಟೇ. ಮಾಧ್ಯಮದಲ್ಲಿ ಆಗೋದು ಜನರಿಗೆ ಎಂಗೇಜ್ ಆಗಿರಬೇಕು, ಅದಕ್ಕೋಸ್ಕರ ಅವ್ರು ಚರ್ಚೆ ಮಾಡ್ತಿದ್ದಾರೆ ಅಷ್ಟೇ. ಪ್ರದೋಷನ ಹಿನ್ನೆಲೆ ಏನು, ಏನಾಗಿರಬಹುದು, ಏನಕ್ಕೋಸ್ಕರ ಈ ರೀತಿ ಹೇಳ್ತಿರಬಹುದು, ಯಾರಾದರೂ ದುಡ್ಡು ಕೊಟ್ಟು ಹೇಳಿಸ್ತಾ ಇದ್ದಾರಾ, ಪ್ರೆಷರ್ ಹಾಕಿ ಹೇಳಿಸ್ತಾ ಇದ್ದಾರೆ ಅಂದರೆ ಒಂದಂತೂ ಕ್ಲಿಯರು. ಜನರಲ್ಲಾಗಿ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗುವಂಥದ್ದು, ಒಂದೇ ಸಲ 3 ರಿಂದ 4 ಜನ ಈ ರೀತಿ ಅಪ್ರೂವರ್ಸ್ ಆಗ್ತೀವಿ ಅಂದರೆ ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ ಅಂದರೆ ಇಲ್ಲಿ ಏನೋ ನಡೆದಿದೆ. ಅದು ಏನು ನಡೆದಿದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಆ ಪ್ರಕರಣದ ಮುಂದೆ ಹೋಗ್ತಾ 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 ಬಯಲಿಗೆ ಬರುತ್ತೆ. ಇದನ್ನು ತುಂಬ ಮುಚ್ಚಿಡೋಕ್ಕಾಗುವಂಥದ್ದಲ್ಲ. ಒಂದು ಸಲ ಪ್ರಕರಣ ನ್ಯಾಯಾಲಯದಲ್ಲಿದ್ದಾಗ ಈ ಕ್ರಾಸ್ ಎಕ್ಸಾಮಿನೇಷನ್ ಅದು ಇದರಲ್ಲಿ ಹೆಚ್ಚು ಕಡಿಮೆ ಎಲ್ಲ ಆಚೆ ಬಂದ್ಬಿಡುತ್ತೆ. ಎಷ್ಟೇ ಬುದ್ಧಿವಂತರಾದರೂ ಅಲ್ಲಿ ಸಿಕ್ಕಾಕೊಳ್ತಾರೆ. ಆದರೆ ಇದಂತೂ ನಿಜ, ಒಂದು ಡಾಟ್ನ ಕ್ರಿಯೇಟ್ ಮಾಡಿ ಆ ಡಾಟ್ನ ಫಿಲ್ ಮಾಡೋಂಥ ಒಂದು ಪ್ರಯತ್ನ ಅಂತೂ ಈ ಕೇಸಲ್ಲಿ ಆಗ್ತಿದೆ. ತನ್ನ ಕಾಲ ಮೇಲೆ ತಾನೇ ಚಪ್ಪಡಿ ಕಲ್ಲು ಹೇಳ್ಕೊಳ್ಳೋವಂಥ ಕೆಲಸವನ್ನು ಯಾರೂ ಮಾಡಲ್ಲ. ಬಹುಶಃ ದರ್ಶನ್ ಅವರು ಇದರಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂದರೆ ಮಾಫಿ ಸಾಕ್ಷಿ ಅನ್ನುವಂಥದ್ದು ಅಷ್ಟು ಅಂದರೆ ಏನು ಜನ ಅರ್ಥ ಮಾಡ್ಕೊಳ್ತಾ ಇರೋ ಅಷ್ಟು ಸುಲಭದ ಕೆಲಸನೂ ಅಲ್ಲ, ತುಂಬ ಇಗ್ನೋರ್ ಮಾಡೋವಂಥ ವಿಷಯನೂ ಅಲ್ಲ. ಈಗ ಸರ್ಕಾರದಲ್ಲಿ ಮಂತ್ರಿಮಂಡಲ ರಚನೆ ಆಗಬೇಕು, ತುಂಬ ಟೆನ್ಷನಲ್ಲಿದೆ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನನಗೆ ಎಲ್ಲದಕ್ಕೂ ಅಂದರೆ ದರ್ಶನ್ ಪ್ರಾಬಬ್ಲಿ ಗುಡ್ ಪೊಲಿಟಿಕಲ್ ಫಿಗರು ಆಗಬಹುದು, ಆಗ್ತಾರೋ ಗೊತ್ತಿಲ್ಲ. ಆದರೆ ಪ್ರಚಾರದ ಸರಕು ಅನ್ನೋದು ನಿಜ. ಅದನ್ನು ಯಾರು ಹೇಗೆ ಬೇಕಾದರೂ ಉಪಯೋಗಿಸ್ಕೋಬೋದು. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾರನ್ನ ಬಾಸ್ ಅಂತಾರೆ, ಯಾರನ್ನ ಬಾಸ್ ಅನ್ನಲ್ಲ ಅನ್ನೋ ಆಧಾರದ ಮೇಲೆ ಯಾವುದೇ ಪ್ರಕರಣವನ್ನು ಪರಿಗಣಿಸೋದಿಲ್ಲ. ಆದರೆ ಸಾಕ್ಷಿಗಳು ಮತ್ತು ಇನ್ನೊಬ್ಬರು ಅಥವಾ ಇವರಿಗೆ ವಿರುದ್ಧವಾಗಿರುವಂಥವ್ರು ಏನಾದರೂ ಕೆಲಸ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ಯಾರು ಬೇಕಾದರೂ ಕೆಲಸ ಅಂತೂ ಮಾಡ್ಬೋದು. ಅದು ಅಲ್ಟಿಮೇಟ್ಲಿ ಎವಿಡೆನ್ಸ್ ಮೇಲೆ ಕೋರ್ಟಲ್ಲಿ ಡಿಸೈಡ್ ಆಗೋದು. ಈಗ ನಾವು ಯಾರಿಗಾದರೂ ಸಹಾಯ ಮಾಡಬೇಕು ಅಂತಿದ್ದರೆ ಅದಕ್ಕೆ ನಾವು ಏನು ಬೇಕೋ ಅದನ್ನು ಮಾಡಬೇಕು ಹೊರತು ಈ ರೋಡಲ್ಲಿ ನಿಂತ್ಕೊಂಡು ಹೇಳಿದ ತಕ್ಷಣ ಮತ್ತೊಂದು ಕಡೆ ಹೇಳಿದ ತಕ್ಷಣ ಏನೂ ಆಗಲ್ಲ. ಆಮೇಲೆ ಇವತ್ತು ಈ ಪ್ರಕರಣದಲ್ಲಿ ಯಾರೂ ಕೂಡ ಅವರ ಪ್ರಭಾವದಿಂದ ಏನೋ ಮಾಡ್ಬೋದು ಅನ್ನೋ ಹಂತದಲ್ಲಿ ಈ ಕೇಸು ಸದ್ಯಕ್ಕಂತೂ ಇಲ್ಲ. ಏನು ಅಂದರೆ ಈಗ ತಪ್ಪಾಗಿದೆಯೋ ಇಲ್ವೋ ಅದನ್ನು ನ್ಯಾಯಾಲಯ ಡಿಸೈಡ್ ಮಾಡುತ್ತೆ. ಅಲ್ಲಿವರೆಗೂ ಎಲ್ಲ ಶಾಂತವಾಗಿರೋದ್ರಿಂದ ಪರವಾಗಿಲ್ಲ. ಈ ದರ್ಶನ್ ಅಭಿಮಾನಿಗಳಿಂದನೇ ಮಾಧ್ಯಮದವರಿಗೆ ಇದು ಪ್ರಚಾರದ ಸರಕು. ಅದರಿಂದನೇ ಕೆಲವು ವ್ಯಕ್ತಿಗಳಿಗೆ ತಮ್ಮ ಹೆಸರನ್ನು ತೊಳ್ಕೊಳ್ಳೋದು ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಅವಕಾಶ. ಎಲ್ಲರೂ ಆರಾಮಾಗಿದ್ದರೆ ಆಯಿತು. ಏನು ಈ ಅಪ್ರೂವರ್ ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದನ್ನೇ ಒಂದು ದೊಡ್ಡ ವಿಷಯ ಮಾಡಿಕೊಂಡು 4-5 ದಿವಸ ಚರ್ಚೆ ಮಾಡಿಕೊಂಡು ಟಿವಿಗಳಲ್ಲಿ ಇದರಲ್ಲಿ ಎಲ್ಲ ಚರ್ಚೆ ಮಾಡೋದಕ್ಕಿಂತ ಆರಾಮಾಗಿರಿ. ಪ್ರಕರಣ ಏನು ತುಂಬ ದಿವಸ ಎಳ್ಕೊಂಡೋಗೋ ಪರಿಸ್ಥಿತಿನಲ್ಲಿಲ್ಲ. ಆ ಥರ ಇದ್ದಿದ್ದರೆ ಇನ್ನೊಂದು ಸ್ವಲ್ಪ ದಿವಸ ಆದಮೇಲೆ ಪ್ರಯತ್ನ ಪಟ್ಟಿರೋರು. ಆದರೆ ಈಗ ಇದು ಸರಿಯಾದ ದಾರಿನಲ್ಲಿ ಇದೆ ಅಂತ ಅನಿಸುತ್ತೆ. ಅಪ್ರೂವರ್ ಆಗೋದ್ರು ಅನ್ನೋ ಮಾತಕ್ಕೆ ಅದರ ಆಧಾರದ ಮೇಲೆ ಇವರು ಜೈಲಿಗೆ ಹೋಗ್ಬಿಡ್ತಾರೆ, ಬೇಲ್ ಆಗಲ್ಲ, ಬೇಲ್ ಆಗುತ್ತಾ, ಬರೋದೇ ಇಲ್ವ ಆಚೆಗೆ, ಎಲ್ಲ ಬೇಡ. ತುಂಬ ಪ್ರಕರಣಗಳಿದೆ. ಅದಕ್ಕೆ ನಾನು ಒಂದೇ ಒಂದು ಮಾತು ಹೇಳಿದೆ, ವಿನಯ್ ಕುಲಕರ್ಣಿ ಅವರಿಗೆ ಸಜಾ ಆಗಿದೆ. ಸಜಾ ಆಗಿದ್ದರೂ ಕೂಡ ಅವರು ಬೇಲ್ ಮೇಲೆ ಆಚೆ ಬಂದಿದ್ದಾರೆ. ಅಂದರೆ ಅವರು MLA ಆಗಿದ್ದಕ್ಕೆ ಮಾತ್ರ ಆಚೆ ಬಂದರು ಅಂತಲ್ಲ, ಎಲ್ರಿಗೂ ಇದೇ ಕಾನೂನಿರೋದು. ದರ್ಶನ್ ಕೇಸಲ್ಲಿ ಪ್ರಚಾರದ ಸರ್ಕಾಗಿರೋದ್ರಿಂದ ಇಷ್ಟೆಲ್ಲ ಆಗ್ತಾಯಿದೆ. ವಿನಯ್ ಕುಲಕರ್ಣಿ ಅವರು ಅರೆಸ್ಟ್ ಆದಾಗ ಆಗದೇ ಇರೋ ನ್ಯೂಸ್ಗಿಂತ ದರ್ಶನ್ ಅರೆಸ್ಟ್ ಆಗೋದು, ದರ್ಶನ್ ಒಳಕ್ಕೆ ಹೋಗೋದು, ದರ್ಶನ್ ಸಿಗರೇಟ್ ಸೇದೋದು, ದರ್ಶನ್ ಚೇರಲ್ಲಿ ಕೂತ್ಕೊಳ್ಳೋದು ಮಾಧ್ಯಮದವರಿಗೆ ಸರಕು. ಆದ್ದರಿಂದ ಅವ್ರ ಪ್ರಕರಣದಲ್ಲಿ ಅವ್ರಿಗೇನಾದರೂ ಹಿನ್ನಡೆ ಆಗ್ತಾಯಿದೆ ಅಂದರೆ ಈ ಪ್ರಚಾರ ಸರಕಿಂದ ಆಗಬೇಕು ಹೊರತು ಇನ್ನೇನಿಲ್ಲ. ಆದರೂ ಕೂಡ ಅದನ್ನೆಲ್ಲ ನ್ಯಾಯಾಲಯ ಪರಿಗಣಿಸೋದಿಲ್ಲ.